ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದೆ. ಅದರಲ್ಲೂ ತಂಡದ ನಾಯಕ ರಿಷಬ್ ಪಂತ್ ಆಕ್ರಮಣಕಾರಿಯಾಗಿ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಕೈಚೆಲ್ಲಿದ್ರು. ಪಂತ್ ಅವರ ಈ ನಡೆಯನ್ನ ಸೌತ್ ಆಫ್ರಿಕಾದ ಮಾಜಿ ವೇಗಿ ಡೇಲ್ ಸ್ಟೈನ್ ಟೀಕಿಸಿದ್ದಾರೆ. ಕೇವಲ ಒಂದೇ ಓವರ್ನಲ್ಲಿ ಟೆಸ್ಟ್ ಪಂದ್ಯವನ್ನ ಗೆಲ್ಲಿಸೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥಕೊಳ್ಬೇಕು. ಟೆಸ್ಟ್ ಪಂದ್ಯ ಅಂದ್ರೆ ಕೇವಲ ಹೊಡಿಬಡಿ ಆಟ ಅಲ್ಲ ಎಂದಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಕೆಎಲ್ ರಾಹುಲ್ ಔಟ್ ಆದಾಗ ಅನಿಲ್ ಕುಂಬ್ಳೆ ಕೊಟ್ಟ ರಿಯಾಕ್ಷನ್ ವೈರಲ್ ಆಗ್ತಾ ಇದೆ. ಸೈಮನ್ ಹರ್ಮರ್ ಅವರ ಎಸೆತದಲ್ಲಿ ಸರಿಯಾಗಿ ಗುರುತಿಸದೆ ಕೆಎಲ್ ರಾಹುಲ್ ಸ್ವೀಪ್ ಶಾಟ್ಗೆ ಯತ್ನಿಸಿದ್ರು. ಆದ್ರೆ ಒಳನುಗ್ಗಿ ಬಂದ ಚೆಂಡು ವಿಕೆಟ್ ಎಗರಿಸಿದೆ. ಇತ್ತ ಕೆಎಲ್ ರಾಹುಲ್ ಅವರ ಈ ಶಾಟ್ ನೋಡಿ ಕಾಮೆಂಟ್ರಿ ಮಾಡ್ತಾ ಇದ್ದಂತ ಅನಿಲ್ ಕುಂಬ್ಳೆ ಅಸಮಾಧಾನ ಹೊರಹಾಕಿದ್ದಾರೆ. ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಮಾಜಿ ಭಾರತೀಯ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಗಂಭೀರ್ ಪದೇ ಪದೇ ತಂಡದಲ್ಲಿ ಬದಲಾವಣೆ ಮಾಡೋದನ್ನ ಟೀಕಿಸಿ ನಿತೀಶ್ ಕುಮಾರ್ ರೆಡ್ಡಿಯನ್ನ ಪ್ಲೇಯಿಂಗ್ 11ಗೆ ಆಯ್ಕೆ ಮಾಡಿದ್ದನ್ನ ಖಂಡಿಸಿದ್ದಾರೆ. ನಿತೀಶ್ ಬೌಲಿಂಗ್ ನಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಬಾಲ್ ಮೂವ್ಮೆಂಟ್ ಇದೆಯಾ? ಅಥವಾ ಅವರೇನಾದ್ರೂ ಮಾರಕ ಬ್ಯಾಟರ? ಇದ್ಯಾವುದು ಇಲ್ಲದವರನ್ನ ಹೇಗೆ ಆಲ್ರೌಂಡರ್ ಅಂತ ಕರೆಯೋದು ಎಂದು ಟಾಂಟ್ ಕೊಟ್ಟಿದ್ದಾರೆ. ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ಸರ್ವನಾಶಕ್ಕೆ ಗೌತಮ್ ಗಂಭೀರ್ ಕಾರಣ ಎನ್ನಲಾಗ್ತಾ ಇದೆ. ಭಾರತದ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಡಿಪಾಯ ಯಾವಾಗಲೂ ಕೂಡ ಪ್ರಬಲ ಅಗ್ರ ಕ್ರಮಾಂಕ ಹಾಗೆ ವಿಶ್ವಾಸಾರ್ಹ ಬೌಲಿಂಗ್ ಮೇಲೆ ಆಧಾರವಾಗಿತ್ತು. ಆದರೆ ಗಂಭೀರ್ ಅವರ ಪ್ರಭಾವದ ಬಳಿಕ ತಂಡದ ಆಯ್ಕೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಂಡದಲ್ಲಿ 5 ರಿಂದ 6 ಆಲ್ರೌಂಡರ್ಗಳ ಆಧಾರಿತ ಸಂಯೋಜನೆ, ಬ್ಯಾಟಿಂಗ್ ಕ್ರಮಾಂಕದಲ್ಲಿ ನಿರಂತರ ಪ್ರಯೋಗ, ಅನುಭವಿ ಆಟಗಾರರ ಬದಲಿಗೆ ಯುವಕರ ಬದಲಾವಣೆ ಗೆಲುವಿನ ಸರಾಸರಿಯನ್ನ ಕಡಿಮೆ ಮಾಡಿದೆ ಎನ್ನಲಾಗಿದೆ. ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ನವೆಂಬರ್ 30ರಿಂದ ಪ್ರಾರಂಭವಾಗುವಂತಹ 3 ಪಂದ್ಯಗಳ ಏಕದಿನ ಸರಣಿಗಾಗಿ ಟೀಂ ಇಂಡಿಯಾದ ಅನುಭವಿ ಬ್ಯಾಟರ್ ವಿರಾಟ್ ಕೊಹ್ಲಿ ಮುಂಬೈಗೆ ಆಗಮಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಬಳಿಕ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತವರಿನಲ್ಲಿ ಭಾರತ ಪರ ಆಡ್ತಾ ಇರುವಂತಹ ಮೊದಲ ಏಕದಿನ ಸರಣಿ ಇದಾಗಿದೆ. ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರಿಗೆ ಐಸಿಸಿಯಿಂದ ವಿಶೇಷ ಗೌರವ ಸಿಕ್ಕಿದೆ. ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿರುವಂತಹ ಐಸಿಸಿ ಪುರುಷರ T20 ವಿಶ್ವಕಪ್ 2026ರ ಟೂರ್ನಮೆಂಟ್ಗೆ ಹಿಟ್ ಮ್ಯಾನ್ ಅವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಇದನ್ನ ಐಸಿಸಿ ಅಧ್ಯಕ್ಷ ಜೈ ಶಾ ಅವರು ಎಕ್ಸ್ನಲ್ಲಿ ಘೋಷಿಸಿದ್ದಾರೆ. T20 ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನ ಎದುರಾಳಿಯಾಗಿ ಪಡೆಯೋಕೆ ಬಯಸೋದಾಗಿ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಗೆಲುವನ್ನ ಸಾಧಿಸಿತ್ತು. ಹೀಗಾಗಿ ಆಸೀಸ್ ಎದುರು ಸೇಡು ತೀರಿಸಿಕೊಳ್ಳೋಕೆ ಸೂರ್ಯಕುಮಾರ್ ಯಾದವ್ ಅಹಮದಾಬಾದ್ನಲ್ಲಿ ನಡೆಯುವಂತಹ ಫೈನಲ್ನಲ್ಲಿ ಆಸೀಸ್ ತಂಡವನ್ನೇ ಎದುರಾಳಿಯಾಗಿ ಪಡೆಯೋಕೆ ಬಯಸಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರ ಮದುವೆ ನಿಲ್ಲೋಕೆ ಮೇರಿ ಡಿ ಕೋಸ್ಟಾ ಎಂಬ ಯುವತಿ ಜೊತೆ ಪಲಾಶ್ ನಡೆಸಿದ ವಾಟ್ಸ್ಆಪ್ ಚಾಟ್ ಕಾರಣ ಎನ್ನಲಾಗ್ತಿದೆ. ಮೇರಿ ಮತ್ತು ಪಲಾಶ್ ವಾಟ್ಸ್ಆಪ್ ಚಾಟ್ನಲ್ಲಿ ಸ್ಮೃತಿ ಬಗ್ಗೆ ಕೂಡ ಮಾತನಾಡಿಕೊಂಡಿದ್ದಾರೆ. ನನಗೆ ಸ್ಮೃತಿ ದೊಡ್ಡ ತಲೆನೋವು ಅಂತ ಪಲಾಶ್ ಹೇಳಿದ್ದಾರೆ. ಹಾಗೆ ನಾನು ಅವಳಿಂದ ಅಂತರ ಕಾಯ್ದುಕೊಳ್ತಿದ್ದೇನೆ ಎಂದಿದ್ದಾರೆ. ಇದೇ ಕಾರಣಕ್ಕೆ ಮದುವೆ ನಿಂತಿದೆ ಎನ್ನುವಂತ ಸುದ್ದಿ ಹೊರಬಿದ್ದಿದೆ. ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ್ದ ಸ್ಮೃತಿ ಮಂದಾನ ಅವರ ತಂದೆ ಶ್ರೀನಿವಾಸ್ ಮಂದಾನ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆ ಆಡಳಿತ ಮಂಡಳಿ ಸ್ಮೃತಿ ಮಂದಾನ ಅವರ ತಂದೆ ಈಗ ಸಂಪೂರ್ಣವಾಗಿ ಸ್ಥಿರವಾಗಿದ್ದಾರೆ. ಶ್ರೀನಿವಾಸ್ ಅವರಿಗೆ ಆಂಜಿಯೋಗ್ರಫಿಯನ್ನು ಸಹ ಮಾಡಲಾಗಿದ್ದು ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ. ಕೊಲಂಬೋದಲ್ಲಿ ನಡೆದ ಅಂಧ ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ತಂಡವನ್ನ ಸಿಎಂ ಸಿದ್ದರಾಮಯ್ಯ ಅಧಿಕೃತ ನಿವಾಸದಲ್ಲಿ ಸ್ವಾಗತಿಸಿ ಶುಭಾಶಯ ತಿಳಿಸಿದ್ದಾರೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಭಾರತೀಯ ಅಂಧ ಮಹಿಳಾ ಕ್ರಿಕೆಟ್ ತಂಡದ ಕರ್ನಾಟಕದ ಆಟಗಾರ್ತಿಯರಿಗೆ ತಲಾ 10 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೆ ಸರ್ಕಾರಿ ಉದ್ಯೋಗವನ್ನು ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.